ವಾಹಿನಿಯಲ್ಲಿ ಕಾರ್ಯನಿರ್ವಹಿಸುವಂತಹ ನಮ್ಮ ವಿಜಯ ನ್ಯೂಸ್ ಚಾನೆಲ್ನಲ್ಲಿ ವರದಿಗಾರರಾಗಿ ಕಾರ್ಯ ಮಾಡುತ್ತಿರುವಂತಹ ಮಾರುತಿ ಲಮಾನಿ ಇವರ ಜಮೀನಿನಲ್ಲಿ ಬೋರ್ವೆಲ್ ಹಾಕಿದ ಮೋಟಾರ್ ವೈರ್ ಅನ್ನು ಕಳ ಮಾಡಿಕೊಂಡು ಹೋಗಿದ್ದಾರೆ ಕಳ್ಳರು. ಕಲಘಟಗಿ ತಾಲೂಕಿನ ಶಿರಗಟ್ಟಿ ಗ್ರಾಮದ ಜಮೀನಿನಲ್ಲಿ ಮಾರುತಿ ಲಮಾನಿ ಇವರು ಕೊಳವೆ ಬಾವಿ ಹಾಕಿಸಿದ 100 ಮೀಟರ್ ಮೋಟಾರ್ ಕೆಳಗೆ ಕೊಡಗೋಲಿನಿಂದ ಕೊಯ್ದು ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. 100 ಮೀಟರ್ ಹಾಕಿಸಿದ ಮೋಟಾರ್ ವೈರ್ ಕಟ್ ಮಾಡಿಕೊಂಡು ಕಳ್ಳರು ತೆಗೆದುಕೊಂಡು ಹೋಗಿದ್ದು, ಕಬ್ಬು ಕಟಾವು ಮಾಡಿದ 15 ದಿನದ ನಂತರ ಪುನಃ ಕಬ್ಬಿಗೆ ನೀರು ಹಾಯಿಸಬೇಕು ಎಂದು ಬೋರ್ವೆಲ್ ಚಾಲು ಮಾಡಬೇಕಾದಾಗ ಈ ಒಂದು ಘಟನೆ ತಿಳಿದು ಬಂದಿದೆ. ಮೋಟಾರ್ ವೈರ್ ಅಲ್ಲಿ ಇರುವುದಿಲ್ಲ, ಅದರಿಂದ ಬಾವಿಯಲ್ಲಿ ಏನಾದ್ರೂ ಬಿದ್ದಿರಬೇಕು. ಹುಲಕೋಪ್ಟ ಮೇಸ್ತ್ರಿ ಕರೆಯಿಸಿ ಚಿಕ್ಕ ಮಾಡಿಸಿದಾಗ ಮೇಸ್ತ್ರಿ ಮೋಟಾರ್ ಎತ್ತುವ ಯಂತ್ರದ ಮೂಲಕ ಎತ್ತುತ್ತಾ ಹೋಗುತ್ತಿದ್ದಾಗ ಮೋಟಾರ್ ರಿಪೇರಿ ಮಾಡುವ ಮೇಸ್ತ್ರಿ ಯಾರೋ ಉದ್ದೇಶಪೂರ್ವಕವಾಗಿ ಕೇಬಲ್ ಕೊಡಗೋಲಿನಿಂದ ಕೊಯ್ದಿದ್ದಾರೆ ಎಂದು ನನಗೆ ಮೋಟಾರ್ ಎತ್ತಿ ನನಗೆ ಮೇಸ್ತ್ರಿ ತೋರಿಸಿದ್ರು. ಮೇಸ್ತ್ರಿ ಕೂಡ ಗೋಲ್ನಿಂದ ಕೊಯ್ದು ಮೋಟಾರ್ ಪೈಪಿಗೆ ಕಟ್ಟಿದ್ದನ್ನ ಜಗ್ಗಿ ಮುರಿದು ಬಾವಿಯಲ್ಲಿ ಒಳಗೆ ಎಸೆದು ಹೋಗಿರುತ್ತಾರೆ. ಇದರಿಂದಾಗಿ ಮೋಟಾರ್ ವೈರ್ ಕೇಬಲ್ ಯಾರೋ ಕಳವು ಮಾಡಿರಬಹುದಾಗಿ ವಿಚಾರಣೆ ನಡೆಸಲು ಮಾರುತಿ ಲಮಾನಿ ಅವರು ಸಹ ಈಗ ಆರಕ್ಷಕರಿಗೆ ಕಂಪ್ಲೇಂಟ್ ಕೊಡಲು ಮುಂದಾಗಿದ್ದಾರೆ. ಹೊರ ಬಿಟ್ಟಾದ ಪೂರ ಇಲ್ಲೇ ಅಂದ್ರೆ ಕೇಬಲ್ ಅಣ್ಣ ಕೇಬಲ್ ಇಲ್ಲೇ ಇಲ್ಲರಿ ಕೆಳಗೆ ಬಿದ್ದೈತೇನ್ರಿ? ಹಾಂ ದೇಗ್ನಿ ಹೊರ ಪಟ್ಟು ತುತ್ತೇ ಪಕಡ ಮೇಲೆ ನಾವು ಕರೆಕ್ಟ್ ಪಕಡ ಈಗ ಮೇನ್ ಸರ ಬರ್ತಿಲ್ಲ ದೇख ಪಡಿ. ಹಾಂ ಬೇರೆ ಬಡ್ಗಿ ತಗೋ ಒಟ್ಟು ಕೇಬಲ್ ಒಳಗೈತಿ ಕೆಳಗೆ ಬಿದ್ದೈತೇನ್ರಿ ಅದು? ಹಾಂ ಹಾಂ ಇನ್ನೊಂದು ಸ್ವಲ್ಪ ಮ್ಯಾಗ ತಗೋನಲ್ರಿ ಬಂದ್ಬಿಡ್ತಿದ್ವಿ. ಹಾಂ ಹೌದೇನ್ರಿ?